ರಾಜಕೀಯ ಕುಲಗೆಟ್ಟು ಆಚಾರಗೆಟ್ಟು ನೀತಿಗೆಟ್ಟು ಹೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಹೇಳಷ್ಟೇ ಇಲ್ಲ. CT ರವಿ ಅಂತವ್ರನ್ನೇ ತರುಮ್ಲಾಡಿ ಹೊಡೆದಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಇನ್ನು ಸರ್ವೇ ಸಾಮಾನ್ಯ ಮನುಷ್ಯ ಏನೋ ಮಾಡಿದ್ರೆ ಉಳಿತಾನ, ಬದುಕ್ತಾನ, ಹೆಸರು ಹೇಳ್ತಾನ, ಏನೂ ಇಲ್ಲ. 3 ಕಾಸು ಪ್ರಯೋಜನ ಇಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕಕ್ಕೆ. ಬರೀ ಹೆಣ್ಮಕ್ಳಿಗೆ ಎಲ್ಲ ಫ್ರೀ ಕೊಟ್ಬಿಟ್ಟಿದ್ದಾರೆ. ಗಂಡಸ್ರಂಗಾರು ಓಟೇ ಹಾಕಿಲ್ಲ ಅವ್ರ ಸರ್ಕಾರದಲ್ಲಿ. ಬೆಂಗಳೂರು ತುಂಬ ಬರೀ ಹಳ್ಳಿಗಳೇ ಬಿದ್ದು ಸಾಯ್ತಾ ಇದ್ದಾರೆ ಗಾಡಿನಲ್ಲಿ. ಸರ್, ಕಾಂಗ್ರೆಸ್ ಸರ್ಕಾರ ಬಂದು 20 ತಿಂಗಳಾಯ್ತು. ಸೊ ಸಿದ್ದರಾಮಯ್ಯನವರ ಆಡಳಿತ ನಿಮ್ಗೆ ಎಷ್ಟು ತೃಪ್ತಿ ತಂದಿದೆ ಅಂತ? ನನಗೆ ನಯಾ ಪೈಸಾ ತೃಪ್ತಿ ತಂದಿಲ್ಲ. ಯಾಕೆ ಅಂದ್ರೆ ನಮಗೇನು ಸವಲತ್ತುಗಳೇ ಇಲ್ಲ. ಬರೀ ಹೆಂಗಸರಿಗೆ ಕೊಟ್ಟಿದ್ದಾರೆ. ಹೆಂಗಸರು ಒಬ್ಬರೇ ನಾವು ಓಟ್ ಹಾಕಿರೋದು ಅವ್ರಿಗೆ. ಗಂಡಸರು ಹಾಕಿದ್ದಾರೆ. ಅವ್ರು ಏನು ಮಾಡಬೇಕಾಗಿತ್ತಂದ್ರೆ 60 ವರ್ಷ ವಯೋಮಿತಿವರೆಗೆ ಫ್ರೀ ಮಾಡಬೇಕಾಗಿತ್ತು. ಆಮೇಲೆ ಕಾಲೇಜ್ ಹುಡುಗರಿಗೆ, ಕಾಲೇಜ್ ಹುಡುಗಿಯರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಫ್ರೀ ಮಾಡಬೇಕಾಗಿತ್ತು. ಬರೀ ಹೆಣ್ಮಕ್ಳಿಗೆ ಎಲ್ಲ ಫ್ರೀ ಕೊಟ್ಬಿಟ್ಟಿದ್ದಾರೆ. ಗಂಡಸ್ರಂಗಾರು ಓಟೇ ಹಾಕಿಲ್ಲ ಅವ್ರ ಸರ್ಕಾರದಲ್ಲಿ. ಅದಕ್ಕೆ ಯಾವ ತರ ಚೇಂಜಸ್ ಅಂತ ಅನಿಸ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ? ಯಾವ ತರ ಅಭಿವೃದ್ಧಿ ಆಗಿದೆ? ಬಂದ್ಮೇಲೆ ತಿರ್ಗಾ ಕಾಂಗ್ರೆಸ್ ಬರೋದಕ್ಕೆ ಏನು ಬೇಕೋ ಆ ಅಡಿಪಾಯ ಹಾಕೊಂಡು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಇನ್ಯಾವ ಉಪಯೋಗನೂ ಆಗಿಲ್ಲ. ಡೆವಲಪ್ಮೆಂಟ್ಸ್ ಯಾವ ತರ ಆಗ್ತಾ ಇದೆ ರಾಜ್ಯದಲ್ಲಿ? ಎಲ್ಲ ಜೀರೋ. ಬೆಂಗಳೂರು ತುಂಬ ಬರೀ ಹಳ್ಳಿಗಳೇ ಬಿದ್ದು ಸಾಯ್ತಾ ಇದ್ದಾರೆ ಗಾಡಿನಲ್ಲಿ. ಅದನ್ನ ನೋಡೋರು ಇಲ್ಲ, ಕೇಳೋರು ಇಲ್ಲ. ಮಾತಿಗೆ ಮಿಸ್ಗಿದ್ರೆ 15 ದಿವಸ ಅವಧಿ ಕೊಟ್ಟಿದ್ದೀವಿ, ಗಡುವು ಕೊಟ್ಟಿದ್ದೀವಿ, ಮುಚ್ಚಕ್ಕೆ ಅಂತಾರೆ. ಯಾರನ್ನ? ಎಣೆಗಳನ್ನ ಮುಚ್ಚಕ್ಕೆ. ಇರ್ಲಿ ಎಣೆಗಳು ಮುಚ್ಚಕ್ಕೆ ಗಡುವು ಅಷ್ಟೇ. ಅದನ್ನ ರೆಡಿ ಮಾಡಕ್ಕಲ್ಲ ಗಡುವು. ರೋಡಲ್ಲೇನೆ ಎಣೆಗಳ ಮುಚ್ಚುತ್ತಾರೆ ಅಂತ ಬೀಳ್ತಾರ, ಸಾಯ್ತಾರ, ಮುಚ್ತಾರ, ಅಷ್ಟೇ ಇವ್ರು ಮಾಡಿರೋದು ಇಂಪ್ರೂವ್ಮೆಂಟ್ ಅಷ್ಟೇ. ಏನ್ ಹೇಳ್ತೀರಾ ರಾಜಕೀಯದ ಬಗ್ಗೆ? ರಾಜಕೀಯ ಕುಲಗೆಟ್ಟು ಆಚಾರಗೆಟ್ಟು ನೀತಿಗೆಟ್ಟು ಹೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಹೇಳಷ್ಟೇ ಇಲ್ಲ. ಎಳ್ಳು ನೀರು ಬಿಟ್ಬಿಟ್ಟಿದ್ದಾರೆ ರಾಜಕೀಯಕ್ಕೆ. CT ರವಿ ಅಂತವ್ರನ್ನೇ ತರುಮ್ಲಾಡಿ ಹೊಡೆದಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಇನ್ನು ಸರ್ವೇ ಸಾಮಾನ್ಯ ಮನುಷ್ಯ ಏನೋ ಮಾಡಿದ್ರೆ ಉಳಿತಾನ, ಬದುಕ್ತಾನ, ಹೆಸರು ಹೇಳ್ತಾನ, ಏನೂ ಇಲ್ಲ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತಲ್ಲ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೂ ಮಾಡೋ ಕೆಲಸ ಇಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗಿ ಮಾಡಿಬಿಟ್ಟು ಬಿಲ್ಲು ಮಾಡಿ ಉಡಾಯಿಸಿ ಮಾಡ್ತಾರೆ ಅಷ್ಟೇ. ಬೆಳಗಾವಿ ಅಧಿವೇಶನದಿಂದ ಯಾರಿಗೂ 3 ಕಾಸು ಉಪಯೋಗ ಆಗಿಲ್ಲ. ಜಗಳಗಳು ಮಾಡಿ ಇವ್ರಿಗೆಲ್ಲ ಪಟ್ಟು ಹಿಡಿಯೋದು, ಅವ್ರನ್ನ ಗಲ್ಲಾಪಟ್ಟು ಹಿಡಿಯೋದು, ಪೊಲೀಸ್ ಅವ್ರನ್ನ ಬಿಟ್ಟು ಓಡಿಸೋದು ಅಷ್ಟೇ ಬೆಳಗಾವಿ ಅಧಿವೇಶನ ಆಗಿರೋದು. ಇನ್ನೇನು ಇಲ್ಲ. 3 ಕಾಸು ಪ್ರಯೋಜನ ಇಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕಕ್ಕೆ. ಅಂದ್ರೆ ಇವಾಗ 9 ದಿನ ಅಷ್ಟು ಖರ್ಚು ಮಾಡಿಕೊಂಡು ಅಷ್ಟು ರಾಜಕೀಯ ವ್ಯಕ್ತಿಗಳು ಹೋಗಲ್ ಕುತ್ಕೊಂಡು ಏನು ಡಿಸ್ಕಸ್ ಏನು ಮಾಡೋದು? ಒಂದು ಸೌಧ ಕಟ್ಟಿದೀವಿ, ಹೋಗ್ಬೇಕು, ಕೂತ್ಕೊಬೇಕು, ಮೀಟಿಂಗ್ ಮಾಡಬೇಕು, ಬರಬೇಕು. ಯಾರು ಎಗೇನೆಸ್ಟ್ ಇದೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ FIR ಬುಕ್ ಮಾಡಿ ಹೊಡಿಬೇಕು ಅಷ್ಟೇ ಅವ್ರು ಮಾಡಿರೋದು. ಇನ್ನೇನು ಇಲ್ಲ. ಏನು ಯೂಸ್ ಆಗ್ಲಿಲ್ಲ ಅಂತನಾ? ಏನು ಯೂಸ್ ಆಗಿಲ್ಲ. ಏನೇನಾಗಿದೆಯಾ ಸರ್ ಬೆಳಗಾವಿ ಆಗಿಲ್ಲ. ನಮಗ್ ಗೊತ್ತಿದ್ದಂಗೆ ಆಗಿಲ್ಲ. ಏನ್ ಹೇಳ್ತೀರಾ? ಎಲ್ಲದನ್ನು ಓವರ್ ಆಲ್ ಆಗಿ ನೋಡಿದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ರಾಜಕೀಯದಲ್ಲಿ ಹೋಗ್ಬಿಟ್ಟಿದೆ ಪರಿಸ್ಥಿತಿ, ಹದಗೆಟ್ಟೋಗಿದೆ. ಕಾಂಗ್ರೆಸ್ನವರು ಮುಸ್ಲಿಂನವ್ರನ್ನ ಮನಾಪಲ್ಲಿ ಮಾಡ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಬೀಟ್ ಪ್ಲಸ್ ಕರ್ನಾಟಕ.